ವಾಲ್ಮೀಕಿ ನಿಗಮದಲ್ಲಿ ಹಣಕಾಸು ಅವ್ಯವಹಾರದ ತನಿಖೆ ಬೇಗ ಮಾಡಿ ಮುಗಿಸಿ ವರದಿ ಕೊಡಿ ಅಂತ ಸಿಐಡಿಗೆ ಸಿಎಂ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಒಬ್ಬ ಅಧಿಕಾರಿ ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ, ಡೆತ್ ನೋಟ್ ಅನ್ನು ಕೂಡ ಬರೆದಿಟ್ಟಿದ್ದಾರೆ. ತನಿಖೆ ಬೇಗ ಮುಗಿಬೇಕು, ವರದಿ ಬೇಗ ಕೊಡಬೇಕು, ಇಮಿಡಿಯೇಟ್ ಆಕ್ಷನ್ ಆಗಬೇಕು, ಚುನಾವಣಾ ನೀತಿ ಸಂಹಿತೆ ಅಂತ್ಯ ಆಗೋದ್ರೊಳಗೆ ಚಂದ್ರಶೇಖರ್ ಆತ್ಮಹತ್ಯೆ ಕೇಸ್ನ ರಿಪೋರ್ಟ್ ಕೊಡಬೇಕು ಅಂತ ಸಿಎಂ ಸೂಚಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಈಶ್ವರಪ್ಪ ಪ್ರಕರಣ ಆಗದಂತೆ ನೋಡ್ಕೊಳ್ಳಿ, ವಿಪಕ್ಷಗಳು ಇದನ್ನ ರಾಜಕೀಯವಾಗಿ ಅಸ್ತ್ರ ಮಾಡ್ಕೊಳ್ಳುವ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ರು ಈಶ್ವರಪ್ಪ ಅವರು. ಇಲ್ಲೋ ಹಂಗಾಗದು ಬೇಡ ಅಂತ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಕ್ರಮ ಹಣಕಾಸು ವರ್ಗಾವಣೆ ಕೇಸ್ ವಿಪಕ್ಷಕ್ಕೆ ಅಸ್ತ್ರವಾಗಿ ಸಿಗೋ ಮೊದಲೇ ತನಿಖೆ ಮುಗಿಸೋದು ಸರ್ಕಾರದ ಲೆಕ್ಕಾಚಾರ ಅಂತ ಮಾಹಿತಿ. ಸಚಿವರ ತಲೆದಂಡದಂತಹ ಅನಿವಾರ್ಯತೆ ಸೃಷ್ಟಿಯಾಗುವ ಅಥವಾ ಸರ್ಕಾರಕ್ಕೆ ಮುಜುಗರ ಆಗುವಂತಹ ಯಾವುದೇ ಘಟನೆಗೂ ಅವಕಾಶ ಮಾಡಿಕೊಡಬಾರದು ಅನ್ನೋದು ಸಿಎಂ ಲೆಕ್ಕಾಚಾರ ಅಂತೆ. ಆದ್ರಿಂದ ತನಿಖೆನ ಬೇಗ ಮುಗಿಸಿ ಅಂತ ಸಿಎಂ ತಾಕೀತು ಮಾಡಿದಾರಂತೆ ಆಫೀಸರ್ಸ್ಗಳಿಗೆ. ಈಗ ಆಲ್ರೆಡಿ ವಿಪಕ್ಷಗಳು ಈ ಧ್ವನಿಯನ್ನ ಎತ್ತಿವೆ, ಏನಂತ, ಸಚಿವರ ತಲೆದಂಡ ಆಗ್ಬೇಕು, ಇಲ್ಲಾಂದ್ರೆ ರಾಜ್ಯಾದ್ಯಂತ ತೀವ್ರ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಪರಿಷತ್ ಫೈಟ್ ಈಗ ಆಲ್ರೆಡಿ ದೆಹಲಿಯನ್ನ ತಲುಪುವಾಗಲೇ ಕಾಂಗ್ರೆಸ್ 7ರ ಪೈಕಿ 3 ಸ್ಥಾನ ಸೋಲ್ಡ್ ಔಟ್ ಆಗಿದೆ ಅಂತ ಮಾಹಿತಿ ಸದ್ಯಕ್ಕೆ. ಖರ್ಗೆ ಕೋಟಾದಲ್ಲಿ 1, ಸಿದ್ದರಾಮಯ್ಯ ಕೋಟಾದಲ್ಲಿ ಬಹುತೇಕ 2 ಸ್ಥಾನ ರಿಸರ್ವ್ ಅಂತ ಇದ್ದಾರೆ. ಹಾಲಿ ಪರಿಷತ್ ಸದಸ್ಯರಾದ ಸಿಎಂ, ರಾಜಕೀಯ ಕಾರ್ಯದರ್ಶಿ ಹಾಗೂ ಸಚಿವ ಬೋಸರಾಜು ಮುಂದುವರಿಕೆ ಬಹುತೇಕ ಖಚಿತ ಎನ್ನಲಾಗ್ತಾ ಇದ್ದು, ಜೊತೆಗೆ ಸಿಎಂ ಪುತ್ರ ಡಾಕ್ಟರ್ ಯತೀಂದ್ರ ಪರಿಷತ್ ಪ್ರವೇಶಕ್ಕೂ ಅಂತಿಮ ಮುದ್ರೆ ಒತ್ತಲಾಗಿದೆ ಅಂತ ಮಾಹಿತಿ. ಉಳಿದ 4 ಸ್ಥಾನ ಹಾಗೂ ಶೆಟ್ಟರ್ರಿಂದ ತೆರವಾದ 1 ಸ್ಥಾನಕ್ಕಷ್ಟೇ ಆಯ್ಕೆ ಬಾಕಿ ಉಳಿದಿದೆ. ಅದರಲ್ಲೂ ಡಿಸಿಎಂ ಡಿಕೆಶಿ ಕೋಟುವಾಗಿ 2 ಸ್ಥಾನ ರಿಸರ್ವ್ ಆಗೋ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದ್ದು, ಇಬ್ಬರು ಪರಿಷತ್ ಸದಸ್ಯರ ಮುಂದುವರಿಕೆ, ಹೊಸದಾಗಿ ಒಂದು ಆಯ್ಕೆ ಸಿಎಂ ಹಾಗೂ ಡಿಸಿಎಂ ಮಟ್ಟದಲ್ಲೇ ಫೈನಲ್ ಆಗಿ ಡೆಲ್ಲಿಯನ್ನ ತಲುಪಿದೆ ಅನ್ನೋದೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್. ಇವೆಲ್ಲವೂ ಹೆಸರು ಫೈನಲ್ ಆಗಿ ಹೊರ ಬಿದ್ದ ಮೇಲೆ ಯಾರ್ಯಾರ ಕೋಟದಲ್ಲಿ ಯಾರ್ಯಾರಿಗೆ ಒಂದು ಸಿಕ್ಕಿದೆ ಅವಕಾಶ ಅನ್ನುವಂಥದ್ದು ಗೊತ್ತಾಗುತ್ತೆ.